ಸುಲಭವಾಗಿ ಹಣ ಗಳಿಸಬೇಕು ಅಂತ ಅಂದುಕೊಳ್ಳುವವರು ಕಳ್ಳತನ ಕೇಳಿತಾರೆ ಅಥವಾ ಇತರರ ತಲೆ ಒಡೆದು ದುಡ್ಡು ಮಾಡ್ತಾರೆ. ಆದರೆ ಸೂಟು ಬೂಟು ಧರಿಸೋ ಮಂದಿ ಮಾತ್ರ ಇನ್ನು ಸೇಫ್ ಆಗಿ ಕೋಟ್ಯಾಂತರ ರೂಪಾಯಿ ಗಳಿಸ್ತಾರೆ. ಹೀಗೆ ಉತ್ತರ ಪ್ರದೇಶದಲ್ಲೊಬ್ಬ ಅಸಾಮಿ 3 ತಿಂಗಳಲ್ಲಿ ಗಳಿಸಿರೋ ಆದಾಯ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ನೋಟ್ ಬ್ಯಾನ್ನಿಂದಾಗಿ ಕಳೆದ 3 ತಿಂಗಳಿಂದ ಜನ ದುಡ್ಡಿಗಾಗಿ ತೀವ್ರವಾಗಿ ಪರದಾಡ್ತಿದ್ದಾರೆ. ಇದರ ನಡುವೆ ನೋಯ್ಡಾ ಮೂಲದ ಅನುಭವ್ ಮಿತ್ತಲ್ ಅನ್ನೋ ಅಸಾಮಿ ಮಾತ್ರ ಸೈಲೆಂಟ್ ಆಗಿ ಕೂತು ಸುಲಭದಲ್ಲಿ ದುಡ್ಡು ಮಾಡೋ ಬಗ್ಗೆ ಪ್ಲಾನ್ ಮಾಡಿದ್ದಾನೆ. ಅದರಂತೆ 3 ತಿಂಗಳ ಹಿಂದೆ ಆನ್ಲೈನ್ನಲ್ಲಿ ಬಿಸಿನೆಸ್ ಶುರು ಮಾಡಿದ್ದಾನೆ. ಸೋಷಿಯಲ್ ಟ್ರೇಡ್ ಹೆಸರಲ್ಲಿ ವೆಬ್ಸೈಟ್ ತೆರೆದ ಅನುಭವ್ ಮಿತ್ತಲ್ ಚೈನ್ ಲಿಂಕ್ ಮಾದರಿಯ ಬಿಸಿನೆಸ್ ಶುರು ಮಾಡಿದ್ದ. 5 ಸ್ಟಾರ್ ಹೋಟೆಲ್ನಲ್ಲಿ ಕೂತು ಬೆರಳ ತುದಿಯಲ್ಲಿ ಕೇವಲ 90 ದಿನಗಳಲ್ಲಿ ಬರೋಬ್ಬರಿ 3,700 ಕೋಟಿ ರೂಪಾಯಿ ಗಳಿಸಿದ್ದಾನೆ. ಹೇಗೆ ನಡೆಯುತ್ತೆ ಬಿಸಿನೆಸ್? ಆನ್ಲೈನ್ನಲ್ಲಿ ವಿವಿಧ ಕಂಪನಿಗಳ ಪೇಜ್ಗೆ ಲೈಕ್ ಕೊಟ್ರೆ ಹಣ ನೀಡುತ್ತೇನೆಂದು ಆಮಿಷವೊಡ್ಡಿದ್ದಾನೆ. ಹೀಗಾಗಿ ಪ್ರತಿಯೊಂದು ಲೈಕ್ಗೆ 5 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. friendsup.com ಹೆಸರಿನ ವೆಬ್ಸೈಟ್ ತೆರೆಯಲಾಗಿದ್ದು, ಸೇರಬೇಕೆಂದರೆ ಮುಂಗಡವಾಗಿ 5,000 ರೂಪಾಯಿಯಿಂದ 57,000 ರೂಪಾಯಿವರೆಗೆ ಕಟ್ಟಬೇಕಾಗಿದೆ. ಹೀಗೆ ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 7 ಲಕ್ಷ ಜನರು ಸೇರ್ಪಡೆಯಾಗಿದ್ದು 3,700 ಕೋಟಿ ರೂಪಾಯಿ ಸಂಪಾದಿಸಿದ್ದಾನೆ. ಹೀಗೆ ಅಬ್ಲೇಸ್ ಇನ್ಫೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಿನ ಸಂಸ್ಥೆ ಇಟ್ಕೊಂಡು ಆನ್ಲೈನ್ ಮೂಲಕ ಕೋಟ್ಯಾಂತರ ರೂಪಾಯಿ ಗಳಿಸುತ್ತಿದ್ದ ಅನುಭವ್ ಮಿತ್ತಲ್ ಹಣೆ ಬರಹ ಒಂದೊಂದಾಗೆ ಬಯಲಾಗಿದೆ. ಮೊದಮೊದಲು ಸದಸ್ಯರಿಗೆ ಸರಿಯಾಗಿ ಹಣ ಪಾವತಿಸುತ್ತಿದ್ದ, ಬಳಿಕ ಹಣ ನೀಡದೆ ವಂಚಿಸಿದ್ದಾನೆ. ಹೀಗಾಗಿ ಹಣ ಹೂಡಿದ್ದ ಸಾವಿರಾರು ಜನ ನೋಯ್ಡಾದಲ್ಲಿರೋ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರಕರಣವನ್ನು ಉತ್ತರ ಪ್ರದೇಶ ಸರ್ಕಾರ ಎಸ್ಟಿಎಫ್ಗೆ ವಹಿಸಲಾಗಿದ್ದು, ಅನುಭವ್ ಮಿತ್ತಲನ್ನ ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಲಾಗುತ್ತಿದೆ. ಮಾದಕ ನಟಿ ಸನ್ನಿ ಲಿಯೋನ್ಗೂ ಸಂಕಷ್ಟ. ಕಳೆದ ನವೆಂಬರ್ನಲ್ಲಿ ಅನುಭವ್ ಮಿತ್ತಲ್ ಬರ್ತ್ಡೇ ಪಾರ್ಟಿಗೆ ಮಾದಕ ನಟಿ ಸನ್ನಿ ಲಿಯೋನ್ ತೆರಳಿದ್ದು. ಜೊತೆಗೆ ಬಾಲಿವುಡ್ ನಟಿ ಅಮಿಷಾ ಪಟೇಲ್ ಕೂಡ ಅನುಭವ್ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಕಾಣಿಸಿಕೊಂಡಿದ್ಲು. ಈ ಹಿನ್ನೆಲೆಯಲ್ಲಿ ಅನುಭವ್ ಮಿತ್ತಲ್ ಆನ್ಲೈನ್ ಹಗರಣದಲ್ಲಿ ನಟಿ ಸನ್ನಿ ಲಿಯೋನ್ ಪಾತ್ರದ ಬಗ್ಗೆ ಯುಪಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸನ್ನಿ ಲಿಯೋನ್ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಈ ನಡುವೆ ಅನುಭವ್ ಮಿತ್ತಲ್ ವಂಚಕ ಅಲ್ಲ ಅಂತ ಕೆಲ ಗ್ರಾಹಕರು ಆತನ ಬೆನ್ನಿಗೆ ನಿಂತಿದ್ದಾರೆ. ಅದೇನೇ ಇದ್ರೂ ಕೇವಲ 90 ದಿನಗಳಲ್ಲಿ 3,700 ಕೋಟಿ ರೂಪಾಯಿ ಗಳಿಸಿದ್ದ ಅನುಭವ್ ಮಿತ್ತಲ್ ಹಗರಣದ ಬಗ್ಗೆ ಎಸ್ಟಿಎಫ್ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.